ಈಗ ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇದೆ. ಹಾಗಾಗಿ ಕುಳಗೇರಿ ಕ್ರಾಸ್ ಚೆಕ್ ಪೋಸ್ಟ್ ನಲ್ಲಿ 2.50 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಬಾದಾಮಿ ತಾಲೂಕು ವ್ಯಾಪ್ತಿಯ ಕುಳಗೇರಿ ಕ್ರಾಸ್ ಚೆಕ್ ಪೋಸ್ಟ್ ಬಳಿ ಈಗ 2.50 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಿದ್ದಾರೆ. ವರ್ಗಾವಣೆ ಬರ್ತಾ ಇರೋದ್ರಿಂದ ಈ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಒಂದಷ್ಟು ಹಣಗಳು ವರ್ಗಾವಣೆ ಹೀಗೆ ಆಗ್ತಾ ಇರುತ್ತೆ. ಒಂದ್ ವೇಳೆ ಆ ವರ್ಗಾವಣೆ ಆದ್ರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಹಣಕ್ಕೆ ವ್ಯಾಲ್ಯೂ ಅಂತ ಹೇಳಿ ಚೆಕ್ ಪೋಸ್ಟ್ಗಳಿಂದ ಮುಂದೆ ನೀವು ತೆಗೆದುಕೊಂಡು ಹೋಗಬಹುದು. ಆದ್ರೆ ನಿಮ್ಮ ಹತ್ರ ಯಾವುದೇ ಒಂದು ವ್ಯಾಲ್ಯೂಬಲ್ ಪೇಪರ್ಸ್ ನಿಮ್ಮ ಹತ್ರ ಇಲ್ಲ, ಆದ್ರೆ ಹಣ ಮಾತ್ರ ಇದೆ ಅಂತಂದ್ರೆ ಅದನ್ನ ನೀವು ವ್ಯಾಲ್ಯೂಬಲ್ ಪೇಪರ್ಸ್ ಕೊಡೋವರೆಗೂ ಕೂಡ ಹಣವನ್ನ ಜಪ್ತಿ ಮಾಡಿ ಇಡಲಾಗುತ್ತೆ. ಅದನ್ನ ಅಕ್ರಮ ಅಂತ ಘೋಷಣೆ ಮಾಡಲಾಗುತ್ತೆ. ಹಾಗಾಗಿ ಈಗ ಬಾಗಲಕೋಟೆ ಉಪಚುನಾವಣೆ ಇರೋದ್ರಿಂದ ನೀತಿ ಸಂಹಿತೆನ ಏನಾದರೂ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇರೋದು. ಯಾಕಂದ್ರೆ ಕುಳಗೇರಿ ಕ್ರಾಸ್ ಚೆಕ್ ಪೋಸ್ಟ್ ನಲ್ಲಿ ಈಗ 2.50 ಲಕ್ಷ ರೂಪಾಯಿನ ಜಪ್ತಿ ಮಾಡಿದ್ದಾರೆ. ಹಾಗಾಗಿ ಬಾದಾಮು ತಾಲೂಕಿನ ವ್ಯಾಪ್ತಿಯಲ್ಲಿ ಇದು ಕಂಡು ಬಂದಿರೋದು. ಹುಬ್ಬಳ್ಳಿಯಿಂದ ಗೋಕಾಕ್ ತಾಲೂಕಿನ ಕಡೆಗೆ ಕೌಜಲಗಿ ಕಡೆ ಬರ್ತಾ ಇದ್ದಂತಹ ಕಾರ್ ಇದು. 2 ಪ್ರಕರಣಗಳಲ್ಲಿ 64,000 75,000 ರೂಪಾಯಿ ಹಣವನ್ನ ಈಗ ಜಪ್ತಿ ಮಾಡಿದ್ದಾರೆ. ದಾಖಲೆಯನ್ನು ಒದಗಿಸಿದಂತಹ ಹಿನ್ನೆಲೆಯಲ್ಲಿ ಹಣವನ್ನು ವಶಕ್ಕೆ ನೀವು ಮಾಡ್ಕೊಳ್ಬಹುದು. ಒಂದು ವೇಳೆ ದಾಖಲೆ ಇದ್ರೆ ನಿಮ್ಮಲ್ಲಿ ಅದನ್ನ ನೀವು ಕೊಟ್ಟರೆ ನಿಮ್ಮ ಹಣವನ್ನು ನಿಮಗೆ ವಾಪಸ್ ಕೊಡ್ತಾರೆ. ಒಂದು ವೇಳೆ ದಾಖಲೆ ನಿಮ್ಮ ಒದಗಿಸಲಿಲ್ಲ ನೀವು ಅಂತಂದ್ರೆ ಆ ಹಣ ಅಕ್ರಮ ಅಂತ ಅದನ್ನ ಮಾರ್ಕ್ ಮಾಡಲಾಗುತ್ತೆ. ಹಾಗಾಗಿ ಎರಲಾರ್ ನಾಥಾಪ್ ನೇತೃತ್ವದಲ್ಲಿ ಈಗ ಮತ್ತೆ SS ಏನು ತಂಡ ಇದೆ, SST ತಂಡ, ಇವೆರಡೂ ಕೂಡ ರಮೇಶ್ ಮಾಡಬಾಳ ನೇತೃತ್ವದ ತಂಡದಿಂದ ಈ ಕಾರ್ಯಾಚರಣೆ ನಡೆದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಸಂಪರ್ಕಕ್ಕೆ. ಮುರುಗೇಶ್ ಹಳ್ಳಿ, ಈಗ ಬಾಗಲಕೋಟೆಯಲ್ಲಿ ನಡೆದಂತಹ ಈ ಒಂದು 2.50 ಲಕ್ಷ ರೂಪಾಯಿ ಜಪ್ತಿಯನ್ನ ಮಾಡಿರೋದು, ಈಗ ಡಾಕ್ಯುಮೆಂಟ್ ಸಂಬಂಧಪಟ್ಟಂತೆ ಏನಾದರೂ ಕೊಟ್ರಾ ಅಥವಾ ಏನಾದರೂ ಇನ್ನೂ ಅಲ್ಲಿ ತನಿಖೆ ನಡೀತಾ ಇದೆಯಾ? ಮಾಹಿತಿ ಮಾತುಕತೆ ಏನಾದರೂ ಆಯ್ತಾ? ಗಾಯತ್ರಿ, ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ನೀತಿ ಸಂಹಿತೆ ಸಂಬಂಧಪಟ್ಟಂತೆ ಈಗಾಗಲೇ ಕುಳಗೇರಿ ಕ್ರಾಸ್ನಲ್ಲಿ 2,50,000 ನಗದನ್ನ ಜಪ್ತಿಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಇದು ಬಾದಾಮಿ ತಾಲೂಕಿನ ವ್ಯಾಪ್ತಿಯ ಕುಳಗೇರಿ ಕ್ರಾಸ್ ಚೆಕ್ ಪೋಸ್ಟ್ ನಲ್ಲಿ ಘಟನೆ ಜರುಗಿದೆ ಅಂತ ಹೇಳ್ಬೋದು. ಹುಬ್ಬಳ್ಳಿಯಿಂದ ಏನು ಗೋಕಾಕ್ ತಾಲೂಕಿನ ಕೌಸಲ್ಗಿ ಕಡೆ ಹೊರಟಿದ್ದಂತ ಕಾರು ಈಗಾಗಲೇ ರಮೇಶ್ ಮಾಡ್ಬಾಳ್ ನೇತೃತ್ವದಲ್ಲಿ ಈಗಾಗಲೇ 2,50,000 ರೂಪಾಯಿನ ವಶಪಡಿಸಿಕೊಳ್ಳಲಾಗಿದೆ. ದಾಖಲೆ ಇಲ್ಲದೆ ಒಂದು ಹಣವನ್ನ ಸಾಗಿಸಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕೂಡ ಪ್ರತ್ಯೇಕ ಜಾಲಿಯಾಳ ಚೆಕ್ ಪೋಸ್ಟ್ ಪ್ರತ್ಯೇಕ 2 ಕಡೆ ಒಂದು 65,000 ಒಂದು 75,000 ಕೂಡ ಹಣ ಜಪ್ತಿಯನ್ನ ಮಾಡಲಾಗಿದೆ ಅಂತ ಹೇಳುದು. ಜಪ್ತಿ ಮಾಡಿದ ಹಣವನ್ನ ಈಗಾಗಲೇ ಇಲಾಖೆಗೆ ವಹಿಸಿ ಹಣ ಹಸ್ತಾಂತರವಾಗಿದ್ದು, ತದನಂತರದಲ್ಲಿ ಅವರು ಇರ್ತಕ್ಕಂತ ಮಾಹಿತಿಯನ್ನ ಸಂಪೂರ್ಣವಾದ ಮಾಹಿತಿ ದಾಖಲಾತಿಗಳನ್ನ ಕೊಟ್ಟ ತಕ್ಷಣದಲ್ಲಿ ನಂತರ ಹಣವನ್ನ ಅವರಿಗೆ ಹಿಂದಿರುಗಿಸಲಾಗುವುದು ಅಂತ ಈಗಾಗಲೇ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಮುರುಗೇಶ್ ಹಳ್ಳಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.